ನ್ಯೂಸ್ ಅವರಿಗೆ ಸ್ವಾಗತ. ಅನಂತಮೂರ್ತಿ ಅವರು ತಾವು ರಾಜ್ಯಪಾಲರು ಆಡಿದಂಥ ಮಾತುಗಳನ್ನು ಕೇಳಿದಿರಿ. ವಾಟ್ ಈಸ್ ಅನಂತಮೂರ್ತಿ? ಅನಂತಮೂರ್ತಿ ಇಸ್ ನೋ ಬಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಸ್ ಎ ಸಿಕ್ ಪರ್ಸನ್ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಹೇಳಿರ್ಬೋದು. ಆದರೆ ಅವರ ಧಾಟಿ ಇದೆಯಲ್ಲ, ಬಹುತೇಕ ರಾಜ್ಯಪಾಲರು ಅಂತಂದರೆ ಅವರು ಸಂಪೂರ್ಣವಾಗಿ ಕವಚ ಹಾಕೊಂಡಿದ್ದಾರೆ ಅಂತ, ರಕ್ಷಾ ಕವಚ. ಯಾರೂ ಕೂಡ ಮಾತಾಡಬಾರ್ದು, ಅವ್ರ ಕಡೆ ನೋಡಬಾರ್ದು, ಅವ್ರು ನಡೆಯೋದು ಸರಿಯಾಗಿ ಯಾರೂ ಹೇಳ್ಬಾರ್ದು, ತಪ್ಪು ಅಂತ ಹೇಳ್ಬಾರ್ದು. ರಾಜ್ಯಪಾಲರಾಗಿ ಬಂದಾಗ BJP ಸರ್ಕಾರ ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಅವ್ರು ಹೇಳಿದ್ದು ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ, ಆದರೆ ಈಗ ರಾಜ್ಯಪಾಲನಾಗಿದ್ದೇನೆ, ಆದರೆ ರಾಜ್ಯಪಾಲರ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯಪಾಲರ ಈ ರೀತಿಯ ಮಾತುಗಳನ್ನು ಅವರು ಯಾವ ಕಾರಣಕ್ಕಾಗಿ ಆಡ್ತಾ ಇದ್ದಾರೆ ಅಂತ ಅಂದರೆ ಮೇಲಿರತಕ್ಕಂಥ ಸಿಟ್ಟು ಅಂದರೆ ಇವರು ನೀವೇ ವಿವಾದ ಕೇಳಿತಾ ಇದ್ದೀರಿ, ನೀವು ಆ ರಾಜಭವನದ ಪಾವಿತ್ರ್ಯವನ್ನು ಹಾಳು ಮಾಡ್ತಾ ಇದ್ದೀರಿ, ನಿಮಗೆ ಅಧಿಕಾರ ಇಲ್ಲ, ನಿಮಗೆ ಶಿಫಾರಸು ಮಾಡೋದಷ್ಟೇ ಅಧಿಕಾರ, ಏನು ಹೇಳ್ತೀರಾ? ರಾಜ್ಯಪಾಲರು ಮಾತಾಡಿದ ಹಾಗೆ ನಾನು ಮಾತನಾಡಲಾರೆ. ಸಾಂಸ್ಕೃತಿಕವಾಗಿಯೂ ನಾನು ಅಂಥ ಮಾತುಗಳನ್ನು ಆಡಲಾರೆ. ಅವರ ಬಗ್ಗೆ ಗೌರವದಿಂದಲೇ ಮಾತಾಡಬೇಕು. ಯಾಕೆಂದರೆ ನಮ್ಮ ರಾಜ್ಯದ ಪ್ರಮುಖರವರು. ನಾನು ಎತ್ತಿರೋ ಪ್ರಶ್ನೆ ಕಾನೂನಿನ ಪ್ರಶ್ನೆ ಅಲ್ಲ. ಯಾಕೆಂದರೆ ರಾಜ್ಯಪಾಲರು ಕಾನೂನು ತಜ್ಞರಾದ್ದರಿಂದ ಕಾನೂನಿನ ಪ್ರಕಾರವಾಗಿ ಎಲ್ಲ ಸರಿಯಾಗಿ ಮಾಡಿದ್ದಾರೆ. ನಾನು ಎತ್ತುತ್ತಾ ಇರೋದು ನೈತಿಕ ಪ್ರಶ್ನೆ. ಹಿಂದೆ ಡಾಕ್ಟರ್ ತಿಮ್ಮಪ್ಪನವರು ಕೂಡ ನೈತಿಕ ಪ್ರಶ್ನೆಯನ್ನು ಎತ್ತಿದರು. ನಾನು ಒಂದು ನೈತಿಕ ಪ್ರಶ್ನೆಯನ್ನು ಎತ್ತಿದೆ. ಆದರೆ ಆ ಕಮಿಟಿಯೇ ಹೇಗಿತ್ತು ಅಂತಂದರೆ, ಯಾವ ರೀತಿ ರಚಿಸಿದರು ಅಂದರೆ, ತಾವೇನು ಮಾಡಬೇಕು ಅದನ್ನು ಮಾಡೋಕ್ಕೆ ಸಾಧ್ಯ ಇರುವಂಗೆ ರಚಿಸಿದರು. ಆದ್ದರಿಂದ ನನಗೇನೋ ಒಂದು ಅನುಮಾನ ಇದನ್ನು ನಾನು ಹೇಳಬಲ್ಲೆ, ಅಷ್ಟೇ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಏನೋ ಒಂದು ಹುನ್ನಾರ ಇದೆ ಅಂತ. ಯಾಕಂದರೆ ಅತ್ಯುತ್ತಮವಾದ ಜನರನ್ನು ಬಿಟ್ಟು ಆ ಯೋಗ್ಯತೆ ಇಲ್ಲದೆ ಇರೋ ಒಬ್ಬರನ್ನು ಯೋಗ್ಯತೆ ಇರಬಹುದು, ಅವ್ರು ಎಷ್ಟು ಯೋಗ್ಯತೆ ಗೊತ್ತಿಲ್ಲ, ಅವರಿಗಿಂತ ಹೆಚ್ಚು ಯೋಗ್ಯತೆ ಇದ್ದವರು ನನ್ನ ಲಿಸ್ಟಲ್ಲಿದ್ದರು. ಅವರನ್ನು ಬಿಟ್ಟಿರೋದ್ರ ಹಿಂದೆ ಏನೋ ಇದೆ ಅಂತ ಅನುಮಾನ ಇದೆ ನನಗೆ. ಬಟ್ ಅನಂತಮೂರ್ತಿ ನಿಮ್ಮ ಸಮಿತಿಯ ಸದಸ್ಯರೊಬ್ಬರು ಮಾತಾಡಿದ್ದಾರೆ, ಸಮಿತಿಗಳ ಅಧ್ಯಕ್ಷ ಆಗಲಿಕ್ಕೆ ಹೋಗಬಾರ್ದು ಅನ್ಸುತ್ತೆ. ಎಸ್, ನಿಮ್ಮ ಸಮಿತಿಯಲ್ಲಿದ್ದಂಥ ಒಬ್ಬ ಸದಸ್ಯರು ರಾಮೇಗೌಡರು, ಅವರು ವಿಶ್ರಾಂತ ಕುಲಪತಿ, ಅವರು ಹೇಳಿದ್ದಾರೆ ಅನಂತಮೂರ್ತಿ ಅವರಿಗೆ ಒಬ್ಬ ಲಿಂಗಾಯತನನ್ನು ಮಾಡುವಂತ ಒಂದು ಹಿನ್ನೆಲೆ ಇತ್ತು, ಅದು ಆಗಲ್ಲ ಅನ್ನೋ ಕಾರಣ ಗೋಮತಿ ಅವರ ಹೆಸರು ಹೇಳಿದ್ದಾರೆ. ಹಾಗಾಗಿ ಇದು ಅವರು ಒಂದು ಜಾತಿ ಹೆಸರಲ್ಲೋ ಅಥವಾ ಈ ರೀತಿ ಸಾಮಾಜಿಕ ನ್ಯಾಯದ ಹೆಸರಲ್ಲೋ ಹೊರಗಡೆ ತಂದಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ರು. ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಕೂಡ ಆಗಿದೆ. ಅದು ಸತ್ಯವಾಗಿ ಏನಾಯಿತು ಹೇಳ್ತೀನಿ. ಮೊದಲು ನಾನು ಡಾಕ್ಟರ್ ಕಲ್ಗುಡಿಯನ್ನು ಮಾಡಬೇಕು ಅಂತ ಹೇಳಿದೆ. ಬಸವರಾಜ್ ಕಲ್ಗುಡಿ. ಅದಕ್ಕೆ ಅವರು ಡಾಕ್ಟರ್ ಕಲ್ಗುಡಿಗೆ ಏನು ದುಡ್ಡು ತರೋದಕ್ಕೆ ಬರೋದಿಲ್ಲ, ಇವರಾದರೆ ಚೆನ್ನಾಗಿ ಮಾಡ್ತಾರೆ ಅಂದರು. ಇವರೇನು ಹೇಳಿದರು, ಈಗ ಆಯ್ಕೆಯಾದವರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವರಿಗೆಲ್ಲ ಬೇಕಾದಂಥ ಒಂದು ಸಿಲೆಬಸ್ಸನ್ನು ಮಾಡಿ ನಾನು ಪಾಠ ಮಾಡಿಸ್ತೀನಿ ಇದ್ದರು. ಅಂದರೆ ಇಡೀ ಯೂನಿವರ್ಸಿಟಿಯೇ ನಾಶವಾಗಿ ಹೋಗ್ಬಿಡುತ್ತೆ. ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಅವರಿಗೆಲ್ಲ ಬೇಕಾದ, ನಾವು ತಂತ್ರಗಾರಿಕೆಯಲ್ಲಿ ಕೊಡಬೇಕು ನಿಜ, ಆದರೆ ಶಾಶ್ವತವಾದ ಜ್ಞಾನವನ್ನು ಕೊಡಬೇಕು. ಅದನ್ನು ಅವರಲ್ಲ, ಇವರು ಸರಿ ಅಂತಂದಿದ್ದೆ. ಕೊನೆಗೇನಾಯಿತು ಅಂತಂದರೆ, ನನ್ನನ್ನು ಒಪ್ಸೋಕ್ಕೋಸ್ಕರವಾಗಿ 4 ಜನರ ಹೆಸರನ್ನು ಹಾಕೋಣ ಅಂದರು. ಇವ್ರ ಹೆಸರನ್ನು ಹಾಕಿದರು, ಗೋಮತಿಯವರ ಹೆಸರನ್ನು ಹಾಕಿದ್ರು, 4 ಜನರ ಹೆಸರನ್ನು ಹಾಕಿದರು. 4 ಜನರ ಹೆಸರನ್ನು ಹಾಕಿದಾಗ ಸರ್ಕಾರ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಗವರ್ನರು ಒಪ್ಕೊಳ್ಳೋದಿಲ್ಲ ಅಂದರು. 3 ಹೆಸರು ಇರಬೇಕು ಅಂದರು. 3 ಹೆಸರು ಇರಬೇಕು ಅಂದಾಗ ಅವ್ರು ಏನು ಮಾಡಿದ್ರು ಅಂದರೆ, ಗೋಮತಿ ಹೆಸರನ್ನು ಬಿಟ್ಬಿಡೋಣ, ಆದರೆ ನೀವು ಹೇಳ್ತಿರುವ ಕಲ್ಗುಡಿ ಹೆಸರನ್ನು ಹಾಕೋಣ ಅಂದರು. ಆಗ ಥಟ್ಟನೆ ನನಗೆ ಅನುಮಾನ ಬಂತು, ಕಲ್ಗುಡಿ ಹೇಗೂ ಆಗಲ್ಲ, ಇವರು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆದರೆ ಒಬ್ಬ ಹೆಣ್ಣು ಮಗಳನ್ನು, ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ ಹೆಣ್ಣು ಮಗಳನ್ನು ನಾನು ಬಿಟ್ಕೊಡೋಕ್ಕೆ ತಯಾರಿರಲಿಲ್ಲ. ನಾನು ಹೇಳಿದೆ ಕಲ್ಗುಡಿನ ನಾನು ಬಿಟ್ಕೊಡ್ತೀನಿ, ಗೋಮತಿನ ಹಾಕಿದ್ದೆ. ಆಮೇಲೆ ಕಲ್ಗುಡಿಗೂ ಇದನ್ನು ಹೇಳಿದೆ. ನನ್ನ ಕಲ್ಗುಡಿ ಏನು ನನಗೆ ವೈರಿ ಆಗಲಿಲ್ಲ, ಯಾಕಂದರೆ ನಾನು ತಾತ್ವಿಕವಾಗಿ ಕೆಲಸ ಮಾಡ್ತಿದ್ದೆ. ಗವರ್ನರ್ ಕಾನೂನಿನ ಪ್ರಕಾರ ಕೆಲಸ ಮಾಡಿರ್ಬೋದು, ಆದರೆ ಇದರಲ್ಲೊಂದು ಅನೈತಿಕತೆ ಇದೆ. ಎಸ್, ನಾನು ಬಂದೆ. ಅನೈತಿಕತೆಯಲ್ಲಿ ನನ್ನ 3 ಜನ ಜೊತೆಗಿದ್ದವರು ಮತ್ತು ಗವರ್ನರು ಸಹ ಭಾಗಿಯಾಗಿದ್ದಾರೆ. ಎಸ್, ಬಂದೆ ಅನಂತಮೂರ್ತಿಯವರೇ. ತಿಮ್ಮಪ್ಪನವರೇ, ಅನಂತಮೂರ್ತಿಯವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಕಾನೂನಿನ ದೃಷ್ಟಿಯಲ್ಲಿ ಸರಿಯಾದ ತೀರ್ಮಾನ ಕೈಗೊಂಡಿದ್ದಾರೆ, ಯಾಕಂದ್ರೆ ಪರಮಾಧಿಕಾರ ಇದೆ, ಹಾಗಂತೇಳಿ ನೈತಿಕವಾಗಿ ಆ ಒಂದು ತೀರ್ಮಾನ ಸರಿ ಇಲ್ಲ, ಅಲ್ಲೊಂದು ಅನೈತಿಕವಾದಂಥ ನಿರ್ಧಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಹೇಳ್ತಾ ಇದ್ದಾರೆ, ಯಾರೇ ಈ ಅನಂತಮೂರ್ತಿಯವರು ನನ್ನ ಅಧಿಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ, ಅವರು ಒಂದು ಸರ್ಚ್ ಕಮಿಟಿಯ ಚೇರ್ಮನ್ ಆಗಿರ್ಬೋದು, ಆದರೆ ನನ್ನ ಪರಮಾಧಿಕಾರವನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಹಾಗಾದರೆ ಕಾನೂನಿನ ದೃಷ್ಟಿಯಲ್ಲಿ ಸರಿಯಾದರೆ ನೈತಿಕವಾಗಿ ಪ್ರಶ್ನೆ ಮಾಡೋಕ್ಕೂ ಆಗೋದಿಲ್ವಾ? ನೋಡಿ, ಅನೈತಿಕತೆಯ ಜೊತೆಗೆ ಕಾನೂನು ಉಲ್ಲಂಘನೆ ಕೂಡ ಇಲ್ಲಾಗಿದೆ. ರಾಜ್ಯಪಾಲರು ಆಡಿದ ಮಾತನ್ನು ಕೇಳಿದೆ, ನೀವೇ ತೋರಿಸಿದ್ರಿ, ಇವಾಗ ಕೇಳಿದೆ. ಅದರಲ್ಲಿ ನಾನೇನು ಅವರು 3 ಜನ ಕೊಟ್ಟಿದ್ದಾರೆ, ಆ 3 ಜನರು ಹೊರತಾಗೇನೂ ಮಾಡಿಲ್ವಲ್ಲ, ಅವರೊಬ್ಬರನ್ನೇ ಮಾಡಿದ್ದೀನಲ್ಲ ಅಂತ. ಆದರೆ ಕಾನೂನು ಏನು ಹೇಳುತ್ತೆ,
ಗೌರ್ಮೆಂಟ್ ಕನ್ಕರೆನ್ಸ್ ತೊಗೊಂಡು ಮಾಡಬೇಕು ಅಂತ ಹೇಳುತ್ತೆ. ಗೌರ್ಮೆಂಟ್ ಕನ್ಕರೆನ್ಸು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅನಂತಮೂರ್ತಿಯವರು ಹೇಳಿದ ಪ್ರಕಾರ ಗೋಮತಿ ದೇವಿಗೆ ಇತ್ತು ಅಂತ ನಾನು ಕೇಳಿದ್ದೀನಿ. ಗವರ್ನರ್ಗೆ ಅದನ್ನ ಒಪ್ಕೋಬೇಕು ಅಂತಿಲ್ಲ. ನಾನೇನು ರಬ್ಬರ್ ಸ್ಟ್ಯಾಂಪ್ ಅಲ್ಲ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇದೇ ಸಂದರ್ಭದಲ್ಲಿ ಮಾತಾಡ್ತಾವರು ಅಲ್ಲ, ಒಪ್ಪೋಣ ರಬ್ಬರ್. ಎಸ್, ನಾನು ತಾಂತ್ರಿಕ ಸಮಸ್ಯೆ. ಅವ್ರು ಏನು ಮಾಡಬೇಕಿತ್ತು, ಗೋಮತಿ ಈ ಕಾರಣದಿಂದ ನನಗಿಷ್ಟವಿಲ್ಲ, ಹಲೋ ಮಾತಾಡಿ, ಗೋಮತಿ ಅವರು ಈ ಕಾರಣದಿಂದ ನನಗಿಷ್ಟವಿಲ್ಲ, ಇನ್ಯಾರೋ ಅದು ಇವಾಗ ಅಪಾಯಿಂಟ್ ಮಾಡಿದಲ್ಲ ಅವರು ಈ ಕಾರಣದಿಂದ ನನಗಿಷ್ಟ ಅಂತ ಹೇಳಿ ಸರ್ಕಾರದಲ್ಲಿ ಅವರು ಸಿದ್ದರಾಮಯ್ಯವ್ರನ್ನೇ ಕರ್ಸ್ಕೋಬೋದಿತ್ತು, ದೇಶಪಾಂಡೆ ಅವ್ರನ್ನ ಕರ್ಸ್ಕೋಬೋದಿತ್ತು, ಅಥವಾ ಅವರೇ ಒಂದು ಫೈಲಲ್ಲಿ ಅದು ಕೇಳಬೇಕಿತ್ತು. ಮಾಡಿ ಅವ್ರನ್ನ ಹಿ ಶುಡ್ ವಿನ್ ಓವರ್, ದಟ್ ಈಸ್ ಕನ್ಕರೆನ್ಸ್. ಕ್ಯಾರಿ ಪೀಪಲ್ ಅಲಾಂಗ್ ವಿತ್ ಯು, ನಾಟ್ ಓವರ್ ಪವರಿಂಗ್ ಆನ್ ದ ಪೀಪಲ್. ಕಾನೂನು ಉಲ್ಲಂಘನೆ ಕೂಡ ಖಂಡಿತವಾಗಿಯೂ ಇದರಲ್ಲಾಗಿದೆ. ಕಾಯ್ದೆಯ ಪ್ರಕಾರ ಸರ್ಕಾರದ ಸಹಮತ ಬೇಕು. ಒಂದಕ್ಕೆ ಸಹಮತ ಕೊಟ್ಟಿದ್ರು, ಅದಕ್ಕೆ ಅವ್ರಿಗೆ ಇಷ್ಟವಿಲ್ಲ ಅಂದರೆ ಬೇರೆದಕ್ಕೆ ಸಹಮತವನ್ನು ಕೇಳೋಕೆ ಅವರಿಗೆ ಅಧಿಕಾರ ಇದೆ. ಬೇರೆಯವ್ರ ಸಹಮತ ತಗೊಳ್ಳದೆ ಮಾಡೋಕ್ಕೆ ಅಧಿಕಾರ ಇಲ್ಲ ಅವರಿಗೆ. ಏನು ಮಾಡಬೇಕಾಗಿತ್ತು, ಅವರು ಕಾರಣನೆಲ್ಲ ಕೊಡಬೇಕು. ಯಾಕೆ ಗೋಮತಿ ಬೇಡ? ತಿಮ್ಮಪ್ಪನವರ ಬಂದು ನಾನು ಮಾತಾಡ್ತೀನಿ. ರೇಷ್ಮೆ ಅವರೇ, ತಿಮ್ಮಪ್ಪನವ್ರು ಹೇಳ್ತಾ ಇದ್ದಾರೆ ಕಾನೂನು ಉಲ್ಲಂಘನೆ ಕೂಡ ಆಗಿದೆ. ಇವ್ರು ಹೇಳ್ಬೋದು ಸರ್ಚ್ ಕಮಿಟಿ ಹೆಸರನ್ನು ಶಿಫಾರಸು ಮಾಡಿದ್ರು ಕೂಡ ಅವ್ರು ಇನ್ನೊಬ್ಬರ ಹೆಸರನ್ನು ನಾನು ಆಯ್ಕೆ ಮಾಡುವ ಅಧಿಕಾರ ನನಗಿರೋದ್ರಿಂದ. ಆದರೆ ಒಂದು ಪ್ರಶ್ನೆ, ಸರ್ಕಾರದ ಒಂದು ಮಾತನ್ನು ಕೊಡಬೇಕಾಗತ್ತೆ, ಅವ್ರದ್ದು ಕನ್ಸೆಂಟ್ ಬೇಕಾಗುತ್ತೆ. ಆ ಕನ್ಸೆಂಟ್ ತಗೊಂಡಿಲ್ಲ ರಾಜ್ಯಪಾಲರು. ನನಗಿರೋ ಪರಮಾಧಿಕಾರದಲ್ಲಿ ನಾನು ನೇಮಕ ಮಾಡಿದ್ದೀನಿ, ಅದನ್ನ ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ. ಇದೇ ಮೊದಲನೇ ಪ್ರಸಂಗ ಅಷ್ಟೇ ಅಲ್ಲ, ಸ್ವತಃ ಡಾಕ್ಟರ್ ತಿಮ್ಮಪ್ಪನವರೇ ಶೋಧನಾ ಸಮಿತಿ ಅಧ್ಯಕ್ಷರಾಗಿದ್ದ ಮತ್ತೊಂದು ವಿಶ್ವವಿದ್ಯಾಲಯದ ಕುಲಪತಿ ಆಯ್ಕೆ ಕೂಡ ಇಷ್ಟೇ ವಿವಾದಗ್ರಸ್ತವಾಯಿತು. ಆಗಲೂ ಕೂಡ ತಿಮ್ಮಪ್ಪನವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡ್ರು. ಆವಾಗಲೇ ರಾಜ್ಯಪಾಲರು ಎಚ್ಚೆತ್ಕೋಬೋದಾಗಿತ್ತು. ಯಾಕೋ ಈ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ವಿವಾದ ಮುಕ್ತವಾಗಿ ನಡೀತಾ ಇಲ್ಲ, ನ್ಯಾಯಯುತವಾಗಿ ನಡೀತಾ ಇಲ್ಲ ಅಂತ ಅನಿಸ್ಬೇಕಾಗಿತ್ತು. ಹಾಗಾಗ್ತಾ ಇಲ್ಲ. ಇದು ಯಾವುದೋ ಬೇಡ ಬಿಡಿ, ಶೋಧನಾ ಸಮಿತಿಗಳು ನೆರವಿಲ್ಲದೆ ಈ ರಾಜ್ಯಪಾಲರೇ ಒಂದೊಂದು ವಿಶ್ವವಿದ್ಯಾಲಯ ಸಿಂಡಿಕೇಟ್ಗಳಿಗೆ ಇಬ್ಬಿಬ್ಬರು ನಾಮಕರಣ ಮಾಡೋ ಅಧಿಕಾರ ಪಡ್ಕೊಂಡಿದ್ದಾರಲ್ಲ. 5 ವರ್ಷದ ಅವಧಿಯಲ್ಲಿ ಯಾವ ಥರದ ವ್ಯಕ್ತಿಗಳನ್ನ ಅವ್ರು ನಾಮಕರಣ ಮಾಡಿದ್ದಾರೆ, ಆ ಪಟ್ಟಿಯನ್ನು ನೋಡಿಬಿಟ್ರೆ ಗೊತ್ತಾಗುತ್ತೆ ರಾಜ್ಯಪಾಲರು ವಿಶ್ವವಿದ್ಯಾಲಯಗಳನ್ನ ಯಾವ ರೀತಿಯಿಂದ ನೋಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ರಾಜಭವನ ವ್ಯಾಪಾರಿ ಕೇಂದ್ರವಾಗಿದೆ ಅಂತಂದ್ಬಿಟ್ಟು ವಿಧಾನ ಪರಿಷತ್ ಸದಸ್ಯರೊಬ್ಬರು ಬಹಿರಂಗವಾಗಿ ಆರೋಪ ಮಾಡಿದ್ರು. ಅದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ರಾಜ್ಯಪಾಲರು. ಅಲ್ಲಿ ನೈತಿಕತೆ ಪ್ರಶ್ನೆ ಬರಲ್ಲ, ಅಲ್ಲಿ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಇದುವರೆಗೂ. ಅದು ಸದನದಲ್ಲಾಗಿತ್ತು, ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇಲ್ಲೇ ಗೊತ್ತಾಗುತ್ತೆ ರಾಜ್ಯಪಾಲರ ದೃಷ್ಟಿಕೋನ ಯಾವ ಥರ ಇದೆ, ವಿಶ್ವವಿದ್ಯಾಲಯನವ್ರು ನಿಭಾಯಿಸ್ತಾ ಇರೋ ರೀತಿ ಯಾವ ಥರ ಇದೆ, ಅಲ್ಲಿ ನೈತಿಕತೆಯನ್ನಾಗಲಿ ಅಥವಾ ಶೈಕ್ಷಣಿಕ ಶ್ರೇಷ್ಠತೆಯನ್ನಾಗಲಿ ಅವ್ರು ಪ್ರೋತ್ಸಾಹಿಸ್ತಿದ್ದಾರೆ ಅನ್ನೋದಕ್ಕೆ ಇಲ್ಲೇ ಗೊತ್ತಾಗುತ್ತೆ. ಒಂದು ಪ್ರೊಫೆಸರ್ ಅನಂತಮೂರ್ತಿ ಅವರು ನಾನು ಕೇಳಬೇಕು ಸರ್, ತಮ್ಮ ಜೊತೆಗೆ ಸಹ ಸದಸ್ಯರಾಗಿದ್ದ ಡಾಕ್ಟರ್ ತೋರಟ್ ಅವರು UGC ಅಧ್ಯಕ್ಷರಾಗಿದ್ದರು. ಆಮೇಲೆ ಸ್ವತಃ ದಲಿತ ಸಮುದಾಯದಿಂದ ಬಂದಿರೋರು. ಅವರು ಅಧ್ಯಕ್ಷರಾಗಿದ್ದಾಗ ಕೂಡ ದಲಿತರಲ್ಲಿ ಒಂದು ಶೈಕ್ಷಣಿಕ ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅನೇಕ ಶಿಫಾರಸುಗಳನ್ನು ಅವರೇ ಮಾಡಿದರು. ಅವರು ಕೂಡ ಗೋಮತಿಯವರ ನೇಮಕಾತಿಯನ್ನು ವಿರೋಧಿಸಿದ್ರು ಅನ್ನೋದು ಭಾಳ ವಿಚಿತ್ರವಾಗಿದೆ ಅಂತ ತಮ್ಗೆ ಅನ್ಸಲ್ವಾ ಸರ್? ಅವರು ವಿರೋಧಿಸಲಿಲ್ಲ, ಆದರೆ ಬೆಂಬಲಿಸಲಿಲ್ಲ. ಇನ್ನೊಂದೇನು ಅಂತಂದರೆ, ಸರ್ ಮಾತಾಡಿ. ಫ್ರೀಸ್ ಆಗಿ ಮತ್ತು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸ್ಕೊಂಡು ಬಂದಿತ್ತು. ಎಸ್, ಪ್ರೀ ಪ್ಲ್ಯಾನ್ಡ್. ಎಸ್, ದತ್ತ ಅವರೇ, ರಾಜ್ಯಪಾಲರು ಹೇಳುವಂಥದ್ದು ಏನಂತಂದರೆ BJP ಸರ್ಕಾರ ಬಹಳ ಭ್ರಷ್ಟಾಚಾರ, ಮಂತ್ರಿಗಳು ರಾಜೀನಾಮೆ ಕೊಡಿ ಅಂತೇಳಿ ರೆಡ್ಡಿ ಸಹೋದರನ. ಆವಾಗ ನಾನೊಬ್ಬ ಕಾಂಗ್ರೆಸ್ಸಿಗ, ನನ್ನ ಅಧಿಕಾರ ಇರ್ತಕ್ಕಂಥ ಚಲಾಯಿಸ್ತೀನಿ, ಯಾರು ಏನೇ ಮಾಡಲಿ ನಾನು ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳಿದ್ರು. ಇವತ್ತು ಕೂಡ ಹೇಳ್ತಿದ್ರೆ ನಾನು ಯಾರಿಗೂ ಎದುರಾಗತ್ತಿಲ್ಲ ಅಂತ. ಯಾಕೆ ಇವರೇ ಈ ಕನಸುಗಳು ಬೀಳ್ತವೆ ಅಂತ, ನಾನು ಯಾರಿಗೂ ಎದುರಾಗತ್ತಿಲ್ಲ, ನಾನು ಇನ್ನು ಯಾರು ಓಡಿಸೋಕ್ಕಾಗಲ್ಲ, ಜೀವನವರೆಗೆ ನಾನು ಇದ್ದೇ ಇರ್ತೀನಿ, ಒಬ್ಬ ರಾಜಕಾರಣಿ ರೀತಿ ಮಾತಾಡ್ತಾ ಇದ್ದಾರಲ್ಲ ರಾಜ್ಯಪಾಲರು. ನಾವು ರಾಜ್ಯಪಾಲರ ಹಿನ್ನೆಲೆ ಎಲ್ಲ ಅರ್ಥ ಮಾಡಿಕೊಂಡ್ರೆ, ಆಗಲೇ ಅನಂತಮೂರ್ತಿ ಅವ್ರು ಹೇಳಿದ ಹಾಗೆ ಅವರು ಘನತೆವೆತ್ತ ರಾಜ್ಯಪಾಲರು. ಹಾಗಾಗಿ ನಾವು ಆ ಥರ ತೀರಾ ಅವ್ರ ಮಟ್ಟಕ್ಕೆ ಕೆಳಗೆ ನಾವು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಅದನ್ನೇ ಹೇಳಬೇಕಾಗತ್ತೆ. ಆದರೆ ನಾನು ಮೊದಲಿಗೆ ಅನಂತಮೂರ್ತಿ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಹಾಗೆ ತಿಮ್ಮಪ್ಪ ಅವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಯಾಕೆ ಅಂದರೆ ಇದುವರೆಗೂ ಕೂಡ ಮುಗುಮ್ಮಾಗಿ ನಡೀತಾ ಇದ್ದಂಥ ಇಂಥ ವ್ಯವಹಾರಗಳು ಹೇಗೆ ನಮ್ಗೆ ಗೊತ್ತಿಲ್ಲ. ರಾಜ್ಯಪಾಲರು ಅಂತಂದರೆ ಅವ್ರು ಭಾಳ ಇದಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಲ್ಲ, ಈಗ ಇವ್ರ ಹಣೆ ಬರೋನು ಇಷ್ಟೇ ಕಣ್ರಿ. ಇವರು ಕೂಡ ಯಾವುದೇ ಒಬ್ಬ ಪದ ಬಳಸಬಾರ್ದು, ಘನತೆವೆತ್ತವರು. ಆದರೆ ಯಾರೋ ಪುಡಾರಿ ರಾಜಕಾರಣಿಗಳು ಮಾಡಿದ ಹಾಗೆ ಮಾಡಿಬಿಟ್ರಲ್ಲಪ್ಪ ಅಂತ ಜನ ಮಾತಾಡ್ಕೊಳ್ಳೋ ಧಾಟಿ ಒಳಗಡೆಯಲ್ಲಿ ಇವತ್ತು ಜನ ಮಾತಾಡ್ತಾರೆ. ಈ ಥರ ಒಂದು ನಡೀತಾ ಇದೆ ಅನ್ನೋದನ್ನು ಇಷ್ಟು ಪಾರದರ್ಶಕವಾಗಿ ಹೀಗಾಯಿತು ನೋಡಿ, ಹೀಗೆ ಮಾಡಿದ್ವಿ, ಕಳಿಸಿದ ಮೇಲೆ ಹೀಗಾಯಿತು ಅಂತ ಹೇಳಿ ಅನಂತಮೂರ್ತಿ ಅವರ ಧಾರ್ಷ್ಟ್ಯ, ಆ ದಿಟ್ಟತನ, ಧೈರ್ಯವಾಗಿ ಆ ಪಾರದರ್ಶಕ ಪ್ರಕ್ರಿಯೆಯನ್ನು ಎಲ್ಲರ ಮುಂದಿಟ್ಟರಲ್ಲ,
ಅದಕ್ಕೆ ಅವ್ರನ್ನ ಅಭಿನಂದಿಸ್ತೀನಿ. ಹಾಗೆಯೇ ಅನೈತಿಕ ನೈತಿಕ ಅನ್ನೋಕ್ಕಿಂತ ಹೆಚ್ಚಿಗೆ ಈಗ ನೈತಿಕ ಅಂದ್ರೆ ಪಾರದರ್ಶಕ ಅಲ್ಲ ಅಂತ ಹೇಳ್ಬೋದು. ಅನೈತಿಕ ಆದ್ದರಿಂದ ಕಾನೂನು ಪ್ರಕಾರ ಅವ್ರು ಮಾಡಿರ್ಬೋದು ಅಂತ ಅನಂತಮೂರ್ತಿ ಅವ್ರು ಹೇಳಿದ್ರಲ್ಲ, ಈಗ ತಿಮ್ಮಪ್ಪ ಅವ್ರು ಹೇಳಿದ್ರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಕೂಡ ಈಗ ಶಾಸಕರು ಸದನದಲ್ಲಿ ಯಾವುದೋ ಒಂದು ವಿಧೇಯಕ ನಾವು ಪಾಸ್ ಮಾಡ್ತೀವಿ, ಆ ವಿಧೇಯಕನ ಕಳಿಸ್ತೀವಿ ರಾಜ್ಯಪಾಲರಿಗೆ. ರಾಜ್ಯಪಾಲರು ಅದನ್ನು ತಿರಸ್ಕರಿಸಬಹುದು, ತಿರಸ್ಕರಿಸಿ ಮತ್ತೆ ಪುನಃ ಸದನಕ್ಕೆ ಮತ್ತೆ ಮರುವಿಮರ್ಶೆ ಕಳಿಸ್ಬೋದು. ಅದಕ್ಕೆ ಈ ಕಾರಣಕ್ಕಾಗಿ ನಾನು ಕಳಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದ್ಸಲ ಚರ್ಚೆ ಮಾಡಿ ವಾಪಸ್ ಕಳಿಸಿ ಅಂತ ಹೇಳ್ಬೋದೇ ಹೊರತು ಅವರು ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಕೆಲವು ಲಿಮಿಟೇಷನ್ಸ್ ಇದೆ. ರಾಜ್ಯಪಾಲರು ಕೂಡ ಲಿಮಿಟೇಷನ್, ಸಂವಿಧಾನದ ಅಡಿಯಲ್ಲೇ ಅವರು ಕೆಲಸ ಮಾಡಬೇಕಾಗಿರೋದು. ಸಪರೇಟ್ ಆಮೇಲೆ ಲೋಕಾಯುಕ್ತರ ನೇಮಕ, ವಿಶ್ವವಿದ್ಯಾಲಯದ ಉಪಕುಲಪತಿಗಳ ನೇಮಕ, ಇದನ್ನು ಸ್ವಯಂಭೂವಾಗಿ ಮಾಡೋಕ್ಕಾಗಲ್ಲ ರಾಜ್ಯಪಾಲರು. ಅವರು ವಿತ್ ದಿ ಕನ್ಸೆಂಟ್ ಆ್ಯಂಡ್ ಕಾನ್ಸೆನ್ಸಸ್ ಆಫ್ ದಿ ಚೀಫ್ ಮಿನಿಸ್ಟರೇ ಮಾಡಬೇಕಾಗತ್ತೆ, ಅವರ ಕನ್ಕರೆನ್ಸು. ಹೀಗೆ ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಕೂಡ ಯಾಕಾಗಿದೆ ಅಂದ್ರೆ ಕನ್ಸೆಂಟ್ ಅಂತ ಹೋಗಬೇಕಾಗತ್ತೆ ಸರ್ಕಾರದ್ದು. ನಾನು ಇಂಥವ್ರು ಮಾಡ್ತಾ ಇದ್ದೀನಿ, ಖಂಡಿತವಾಗೂ ಲೋಕಾಯುಕ್ತರು ಕೂಡ ರಾಜ್ಯಪಾಲರು ಮಾಡಕ್ಕೆ ಈಗಾಗಲೇ ಅದು ಕೂಡ ಗುಜರಾತ್ ಒಳಗಡೆ ಆಗಿದ್ದು ನೋಡಿದ್ವಿ. ಹೈಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾರೆ, ಸ್ಪೀಕರ್. ಹಾಗಾಗಿ ರಾಜ್ಯಪಾಲರ ಅಧಿಕಾರ ಇದೆಯಲ್ಲ, ಅದು ಈ ಜನತಂತ್ರ ವ್ಯವಸ್ಥೆ ಒಳಗಡೆಯಲ್ಲಿ ತನ್ನದೇ ಆಗಿರೋ ಮಿತಿಗಳನ್ನು ಕೂಡ ಹೊಂದಿದೆ. ಅದನ್ನು ನಾವು ದೊಡ್ಡವರವರು ಕಾನೂನಿನ ಮಹಾಪಂಡಿತರು, ನಮ್ಮಂಥವು ನಾವು ಏನು ಗೊತ್ತಿಲ್ಲ, ಹಾಗಂತ ತಕ್ಷಣವೇ ನಮಗೂ ಸ್ವಲ್ಪ ಜ್ಞಾನ ಪ್ರಜ್ಞೆ ಇದೆ. ಹಾಗಾಗಿ ತೀರಾ ರಾಜ್ಯಪಾಲರು ಈ ಮಟ್ಟದಲ್ಲಿ ವಾಟ್ ಈಸ್ ಅನಂತಮೂರ್ತಿ ಅನಂತಮೂರ್ತಿ ಈ ಥರದ ಧಾಟಿಯಲ್ಲಿ ಮಾತಾಡಿದರೆ ಅದು ಖಂಡಿತ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿ ಕೂಡ ಇದೇ ರೀತಿ ಮಾತನಾಡಿದ್ರು. ಆದ್ರೆ ರಾಜಕೀಯ ನಾಯಕರು ಅವ್ರ ಪ್ರಬುದ್ಧತೆ ಇತ್ತು, ಅಪ್ರಬುದ್ಧತೆಯನ್ನು ಮಾತಾಡಿದ್ರು. ಆವಾಗ ಬಹಳ ತಿಳುವಳಿಕೆ ಕಮ್ಮಿ ಇತ್ತು, ಗೊತ್ತಿಲ್ಲ. ಅನಂತರ ಗೊತ್ತಾಯಿತು ಅನಂತಮೂರ್ತಿ ಯಾರು ಅಂತ ನಿಮ್ಮ ತಂದೆಯವರು ಕೇಳಿದ್ರೆ ಗೊತ್ತಾಗಿತ್ತು ಅಂತ ಅನಂತಮೂರ್ತಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಈಗ ನೀವು ಹೇಳಿದ್ದಕ್ಕೆ ಕೇಳ್ತೀನಿ. ನಾನು ಕೂಡ ಆ ಸಂದರ್ಭ ಕುಮಾರಸ್ವಾಮಿ ಮಾತಾಡಿದ್ದು ಕೂಡ ಸರಿಯಲ್ಲ ಅಂತಲೇ ಹೇಳ್ತೀನಿ. ನಾವು ಕೂಡ ನೋಡಿ, ಯಾವತ್ತೂ ಕೂಡ ನಾವು ಆ ವ್ಯಕ್ತಿತ್ವ, ಅವರ ಅನುಭವ, ಅವರ ಅಧ್ಯಯನಶೀಲತೆ, ಅವರು ಕೊಟ್ಟಿರೋ ಕೊಡುಗೆ, ಇದನ್ನ ಒಂದು ಆ ಸಂದರ್ಭ ಅನಂತಮೂರ್ತಿ ಎಷ್ಟು ತಾಳ್ಮೆಯಿಂದ ಹೇಳಿದ್ರು ಅಂದ್ರೆ, ಯಾರು ಅನಂತಮೂರ್ತಿ ಅಂತ ಹಿಂಗೆ ಕೇಳಿದಾರೆ ಕುಮಾರಸ್ವಾಮಿ ಅಂದ್ರೆ ದೇವೇಗೌಡರು ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಿಜಕ್ಕೂ ಕೂಡ ಅದು ಒಳ್ಳೆಯ ಉತ್ತರ. ನಾನು ಮತ್ತಷ್ಟು ಚರ್ಚೆ ಮಾಡ್ತೇನೆ. ಅಷ್ಟೇ ಅಲ್ಲ, ರಾಜ್ಯಪಾಲರು ತುಮಕೂರಿನಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು, ಅದ್ರ ಬಗ್ಗೆ ಒಂದು ಬೈಟ್ ನೋಡೋಣ, ಅದು ಮತ್ತೆ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.